ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀಮದ್ ಭಾಗವತದಲ್ಲಿ ಬರುವ ನವವಿಧ ಭಕ್ತಿಯ ಅನುಷ್ಠಾನದಿಂದ ಭಗವಂತನ ಅನುಗ್ರಹ ಪಡೆಯಲು ಸಾಧ್ಯ ಎಂದು ಹಲಸೂರಿನ ಶ್ರೀರಾಮಕೃಷ್ಣ ಮಠದ ಅಧ್ಯಕ್ಷರಾದ ಸ್ವಾಮಿ ಬೋಧ ಸ್ವರೂಪಾನಂದಾಜಿ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಶ್ರೀಮದ್ ಭಾಗವತ ಸಪ್ತಾಹ ಕಾರ್ಯಕ್ರಮದ 2ನೇ ದಿನದ ಸತ್ಸಂಗದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ನವವಿಧ ಭಕ್ತಿ ಎಂಬ ವಿಷಯವಾಗಿ ಪ್ರವಚನ ನೀಡುತ್ತಾ ಮಾತನಾಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಭಜನೆ, ಕುಮಾರಿ ವೀಣಾ ಅವರಿಂದ ಶ್ರೀಕೃಷ್ಣನಿಗೆ ಹಾಗೂ ದಿವ್ಯಾತ್ರೇಯರಿಗೆ ಆರತಿ, ಬಿ ಸುಮನಾ ಕೋಟೇಶ್ವರ ಅವರಿಂದ ಸ್ವಾಗತ ಪರಿಚಯ, ಮಾತಾಜಿ ತ್ಯಾಗಮಯಿ ಅವರಿಂದ ವಂದನಾರ್ಪಣೆ, ಅನ್ನಪ್ರಸಾದ ವಿನಿಯೋಗ ನಡೆಯಿತು. ಸಪ್ತಾಹ ಕಾರ್ಯಕ್ರಮದಲ್ಲಿ ಎಚ್ ಲಕ್ಷ್ಮೀ ದೇವಮ್ಮ, ಪ್ರೇಮ, ವನಜಾಕ್ಷಿ, ಮಾಣಿಕ್ಯ ಸತ್ಯನಾರಾಯಣ, ಯತೀಶ್ ಎಂ ಸಿದ್ದಾಪುರ, ಯಶೋಧ ಜಿ ಪ್ರಕಾಶ್, ಮಂಜುಳಾ, ಸುಧಾಮಣಿ, ಕವಿತಾ, ಅಂಬುಜಾ, ಸುನೀತಾ, ಸಂತೋಷ್, ಮಾನ್ಯ, ಪುಷ್ಪಲತಾ, ವೀಣಾ, ನಾಗೇಶ್, ಪ್ರವಲ್ಲಿಕಾ, ಚನ್ನಕೇಶವ, ಲಕ್ಷ್ಮೀ, ನಾಗರತ್ನಮ್ಮ, ಲೋಕಮಾನ್ಯ, ರಶ್ಮಿ, ಪಂಡಿತಾರಾಧ್ಯ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಿದರು. ಬಂಗಾಳದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ನಿತ್ಯಾನಂದ ಮಹಾಪ್ರಭು ಅಂತ ಇನ್ನೊಬ್ಬರಿದ್ದರು. ಅವರು ಇಬ್ಬರು ಸೇರಿ